ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಸಿಂಹರಾಶಿಯವರ ಮೇ ತಿಂಗಳ ಭವಿಷ್ಯ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತೆ? ಸಿಂಹರಾಶಿಯವರು ಈ ತಿಂಗಳಲ್ಲಿ ಯಾವ ಮಾರ್ಗದಲ್ಲಿ ಯಾವ ದಾರಿಯಲ್ಲಿ ಹೋದರೆ ಅವರು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಈ ತಿಂಗಳಲ್ಲಿ ಸೋಲು ಗೆಲುವು ಏಳು ಬೀಳುಗಳು ಸುಖ ದುಃಖ ಅನ್ನತಕ್ಕಂಥದ್ದು ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ನಾವು ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ರಾಶಿಯಲ್ಲಿರತಕ್ಕಂತಹ ಕೇತು, ರಾಶ್ಯಾಧಿಪತಿಯಾದಂತಹ ಸೂರ್ಯ ಉಚ್ಚನಾಗಿ ಮೇಷ ಮಾಸವೂ ಕೂಡ ಆಗಿರೋದರ ಮೇಷ ರಾಶಿಯಲ್ಲಿ ಸೂರ್ಯ ಇರತಕ್ಕಂಥದ್ದು ಇದೊಂದು ಪ್ಲಸ್ ಪಾಯಿಂಟ್ ಅಂತೇಳಿ ಹೇಳಬಹುದು. ಇನ್ನು ಭಾಗ್ಯದಲ್ಲಿರತಕ್ಕಂತಹ ಭಾಗ್ಯಸ್ಥಾನದಲ್ಲಿಯೇ ರಾಶ್ಯಾಧಿಪತಿ ಇರುವುದರಿಂದ ಒಂದು ವಿಶೇಷವಾದಂತಹ ಫಲ ಅಲ್ಲ, ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗತಕ್ಕಂಥ ಒಂದು ವಿಶೇಷವಾದಂತಹ ಮಾಸ ಅಂತೇಳಿ ಹೇಳಬೇಕು. ರಾಶ್ಯಾಧಿಪತಿ ಉಚ್ಚನಾಗಿದ್ದಾನೆ, ಬುಧನು ಕೂಡ ಮಿತ್ರನಾದಂತಹ ಬುಧನು ಕೂಡ ಜೊತೆಯಲ್ಲಿ ಇರುವುದರಿಂದ ಜೊತೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇದೆ, 9ನೇ ಮನೆಯಲ್ಲಿರತಕ್ಕಂಥದ್ದು. ಇದು ಒಂದು ಸಿಂಹರಾಶಿಯವರಿಗೆ ಒಂದು ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ. ಭಾಗ್ಯದಲ್ಲಿ ರಾಶ್ಯಾಧಿಪತಿ ಇದ್ದರೆ ಅದು ಒಂದು ರಾಜಯೋಗವನ್ನು ಕೊಡುತ್ತೆ ಅಂಥೇಳಿ ಅರ್ಥ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಒಂದು ಕಾಟ ಅನ್ನತಕ್ಕಂಥದ್ದು ಇದ್ದರೂ ಕೂಡ ಈ ಒಂದು ತಿಂಗಳು ಏನಿದೆ, ಈ ತಿಂಗಳ ಒಂದು ಪೂರ್ವಾರ್ಧ ಮೊದಲ 15 ದಿವಸಗಳು ಏನಿದೆ ಅದು ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೊಡತಕ್ಕಂತಹ ದಿನಗಳು ಅಂಥೇಳಿ ಹೇಳಬೇಕಾಗುತ್ತೆ. ಆದರೆ ಈ ಆರ್ಥಿಕವಾದಂತಹ ವಿಚಾರಗಳು ಅದೃಷ್ಟ ಅನ್ನತಕ್ಕಂಥದ್ದು ಕೇವಲ ಹಣಕಾಸಿನ ರೂಪದಲ್ಲೇ ಬರಬೇಕು ಅಂತೇನೂ ಇಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದು ನಮಗೆ ಪೂರಕವಾಗಿ ಇದ್ದಾಗ ಅದು ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಡುವುದಕ್ಕೆ ಸಾಧ್ಯ. ಅದರಿಂದ ಕುಟುಂಬದಿಂದ ಬಂಧುವರ್ಗಗಳ ಒಂದು ಸಹಾಯದಿಂದ ಅಭಿವೃದ್ಧಿ ಆಗತಕ್ಕಂಥದ್ದು ಇರಕ್ಕೆ ಎಲ್ಲರೂ ಸ್ನೇಹಿತರ ಸಹಾಯವನ್ನು ಮಾಡ್ತಾರೆ ಅಥವಾ ಸ್ನೇಹಿತರ ಸಹಕಾರದಿಂದ ಅಭಿವೃದ್ಧಿ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ಆದರೆ ಸಿಂಹರಾಶಿಯವರಿಗೆ ನಾವು ಈ ವಿಚಾರವನ್ನು ಪ್ರಮುಖವಾಗಿ ತೆಗೆದುಕೊಂಡಾಗ ಕುಟುಂಬ ಸ್ಥಾನದ ಮೇಲೆ ರಾಶ್ಯಾಧಿಪತಿಯಾದಂತಹ ಸೂರ್ಯನ ಶತ್ರುವಾದಂತಹ ಶನಿಯ ಒಂದು ದೃಷ್ಟಿ ಇರುವುದರಿಂದ ಕುಟುಂಬದ ಸಹಕಾರ ಈ ತಿಂಗಳಲ್ಲಿ ನಿಮಗೆ ಅಷ್ಟೊಂದು ಸಿಗಲಿಕ್ಕಿಲ್ಲ. ನೀವು ಮಾಡತಕ್ಕಂತಹ ಕೆಲಸ, ನೀವು ತೆಗೆದುಕೊಂಡಂತಹ ನಿರ್ಧಾರಗಳಲ್ಲಿ ಕುಟುಂಬದ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ. ಅದು ಸಂಗಾತಿಯ ರೂಪದಲ್ಲಿರ್ಬೋದು, ತಂದೆ ತಾಯಿಗಳ ರೂಪದಲ್ಲಿರ್ಬೋದು, ಮಕ್ಕಳ ರೂಪದಲ್ಲಿರ್ಬೋದು, ಇನ್ನಿತರ ಸಂಬಂಧಗಳ ರೂಪದಲ್ಲಿ ಅವರ ವಿರೋಧವನ್ನು ಕಟ್ಟಿಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡತಕ್ಕಂತಹ ಸಂದರ್ಭಗಳು ಕೂಡ ಸೃಷ್ಟಿಯಾಗಬಹುದು. ಆರ್ಥಿಕವಾದಂತಹ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಆದಾಯ ಕಡಿಮೆ ಇರುತ್ತೆ, ಬರದ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಅದು ನಿಮ್ಮ ಯಾವುದೋ ಒಂದು ಸೂರ್ಯ, ನಾನು ಮೊದಲೇ ಹೇಳಿದಂತೆ ಸೂರ್ಯ ಉಚ್ಚನಾಗಿ ರಾಶ್ಯಾಧಿಪತಿ ಇರುವುದರಿಂದ ಯಾವುದೋ ಒಂದು ಹೊಸ ಯೋಜನೆಗಳು ಅಥವಾ ನೀವು ಕೈಗೊಂಡಂತಹ ಲಾಭ ಬರುತ್ತೆ, ಆದರೆ ಸೂಕ್ತವಾದಂತಹ ಸಮಯದಲ್ಲಿ ಅದು ಬರಬೇಕಲ್ಲ. ನಿಮಗೆ ಅನುಕೂಲ ಆಗಬೇಕು ಅಂದರೆ ನಿಮಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೋ ಆ ಸಮಯದಲ್ಲಿ ಹಣ ಸಿಕ್ಕಿದರೆ ಅದಕ್ಕೆ ಬೆಲೆ. ಆದರೆ ಇಲ್ಲಿ ಆ ರೀತಿಯಾಗಿ ಆಗುವುದಿಲ್ಲ, ಏನೋ ಬರತಕ್ಕಂಥದ್ದು ಮುಂದೆ ಬಂದೇ ಬರುತ್ತೆ, ಆದರೆ ನೀವು ಸೂಕ್ತವಾದಂತಹ ಸಮಯದಲ್ಲಿ ಅದು ಸಹಾಯಕ್ಕೆ ಅನುಕೂಲ ಆಗದೇ ಇರತಕ್ಕಂತಹ ಕೆಲವೊಂದು ಆರ್ಥಿಕ ಮುಗ್ಗಟ್ಟು ಅನ್ನತಕ್ಕಂಥದ್ದು ತಲೆದೂರಬಹುದು. ಎಚ್ಚರಿಕೆಯಿಂದ ನೀವು ಕಾರ್ಯನಿರ್ವಹಿಸಿದರೆ ಅದರಿಂದ ನೀವು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲವೊಂದು ಆಸ್ತಿ ವಿಚಾರಗಳು ಏನಿರುತ್ತೆ, ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಈ ತಿಂಗಳಲ್ಲಿ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಈ ಆಸ್ತಿ ವಿಚಾರಕ್ಕೆ ಎಷ್ಟೋ ಕುಟುಂಬವನ್ನು ಕಾಡ್ತಾ ಇರುತ್ತೆ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ. ಒಳ್ಳೆಯ ಸಮಯ ಯಾವಾಗ ಇದೆ ಅಂತ ನಾವು ತಿಳಿದುಕೊಂಡು ಆ ಸಮಯದಲ್ಲಿ ನಾವು ಸರಿಯಾಗಿ ಕಾರ್ಯಪ್ರವೃತ್ತರಾದರೆ ಯಾವುದೇ ವಿವಾದಗಳು ಇಲ್ಲದೆ, ಯಾವುದೇ ರೀತಿಯಲ್ಲಿ ತೊಂದರೆಗಳು ಇಲ್ಲದೆ ನಾವು ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯ. ಸಿಂಹರಾಶಿಯವರಿಗೂ ಹಾಗೆ ಈ ಆಸ್ತಿ ವಿಭಾಗ ಏನಾದರೂ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಕುಟುಂಬದಲ್ಲಿ ಇದ್ದರೆ ಈ ತಿಂಗಳಲ್ಲಿ ಕೂತು ಮಾತುಕತೆಯ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ರಾಶ್ಯಾಧಿಪತಿಯು ಕೂಡ ಚೆನ್ನಾಗಿ ಇರುವುದರಿಂದ, ತೃತೀಯಾಧಿಪತಿಯು ಕೂಡ ಸ್ವಸ್ಥಾನಕ್ಕೆ ಬರುವುದರಿಂದ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವಿವಾದಗಳು ಇದ್ದರೆ ಅದು ಯಾವುದೇ ಇರಬಹುದು, ಅಂತಹ ವಿವಾದಗಳು ಇತ್ಯರ್ಥ ಆಗುತ್ತೆ. ಅಂತಹದ್ದೆಲ್ಲ ಅನಾವಶ್ಯಕವಾಗಿ ಪೊಲೀಸ್ ಸ್ಟೇಷನ್ನು ಅಥವಾ ಕೋರ್ಟ್ಗೆ ಹೋಗತಕ್ಕಂಥದ್ದು ಇಂತಹದ್ದೆಲ್ಲ
ನಾವು ಮಾಡುವುದಕ್ಕಿಂತ ಅದನ್ನು ಪರಸ್ಪರ ಒಂದು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಅದನ್ನು ಮಾತುಕತೆಯ ಮೂಲಕ ಪ್ರಯತ್ನವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ ಅದು ಈ ತಿಂಗಳಲ್ಲಿ ನಿಮಗೆ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ನೀವು ಗಮನಿಸಬೇಕಾದಂತಹ ಅಂಶ. ಇನ್ನು ಎಲ್ಲರೂ ಕೂಡ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವೃತ್ತಿನ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತೀವಿ. ಕೆಲವರಿಗೆ ದೊಡ್ಡ ಕೆಲಸ ಇರುತ್ತೆ, ಕೆಲವರಿಗೆ ಚಿಕ್ಕ ಕೆಲಸ ಇರುತ್ತೆ. ಯಾವುದೇ ಕೆಲಸ ಇದ್ದರೂ ಕೂಡ ನಾವು ಆ ಕೆಲಸದಲ್ಲಿ ನಮಗೆ ಏನೊಂದು ಒಳ್ಳೆಯದಾಗುತ್ತೆ, ನಾವು ಒಂದು ಕೊಂಡ ಖರ್ಚಿಗೆ 4 ಕಾಸು ಸಂಪಾದನೆಯನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದರೆ ಕೆಲವರಿಗೆ ಹಣಕಾಸು ಬರುತ್ತೆ, ಕೆಲವರಿಗೆ ಬರುವುದಿಲ್ಲ. ಯಾಕೆ ಈ ಕಾರಣ? ಅದಕ್ಕೆಲ್ಲ ಗ್ರಹಗತಿಗಳು ಪ್ರಮುಖವಾಗಿ ನಮಗೆ ಪೂರಕವಾಗಿ ಇದ್ದಾಗ ಮಾತ್ರ ಆರ್ಥಿಕವಾದಂತಹ ಸದೃಢತೆ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಜೀವನದಲ್ಲಿ ನೆಮ್ಮದಿಯನ್ನು ಕೂಡ ಕಂಡುಕೊಳ್ಳಬಹುದು. ಆದರೆ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಹಣ ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ, ಏನು ಬರುತ್ತೆ. ಆದರೆ ಅದಕ್ಕೆ ಸರಿಯಾದಂತಹ ಖರ್ಚುಗಳು ಕೂಡ ಉಂಟಾಗಿ ಕೂಡಿಟ್ಟ ಹಣ ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿಮ್ಮ ಭವಿಷ್ಯಕ್ಕೆ ಅದನ್ನು ನೀವು ಕೂಡಿಡುವುದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಸಿಂಹರಾಶಿಯವರಿಗೆ ಗುರುಬಲ ಚೆನ್ನಾಗಿ ಇದೆ, ಅದು ಜೂನ್ವರೆಗೂ ಕೂಡ ಇರುತ್ತೆ. ಅದರಿಂದ ಈ ಮೇ ತಿಂಗಳಲ್ಲಿ ಏನಿದೆ, ಈ ಗುರುಬಲ ಚೆನ್ನಾಗಿರುವುದರಿಂದ ಧನಕಾರಕನಾಗಿ ಅವನು ನಿಮಗೆ ಉತ್ತಮವಾದಂತಹ ಆದಾಯವನ್ನು ತಂದುಕೊಡ್ತಾನೆ. ಅದರಲ್ಲೂ ಕೂಡ ನೀವು ಸಾರ್ವಜನಿಕ ಕ್ಷೇತ್ರದ ಒಂದು ಸೇವಾ ಕ್ಷೇತ್ರ ಇರ್ಬೋದು, ಇನ್ನಿತರ ಕ್ಷೇತ್ರ ಇರ್ಬೋದು, ಸರ್ಕಾರ ಕೆಲಸ ಅಲ್ಲ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಅಂಥೇಳಿ ಹೇಳಬೇಕಾಗುತ್ತೆ. ಅಂದರೆ ನೀವು ಯಾವುದೇ ಒಂದು ಕೆಲಸ ಬದಲಾವಣೆ ಇದ್ದರೆ ಈ ಸಮಯದಲ್ಲಿ ಕೆಲಸ ಬದಲಾವಣೆಯನ್ನು ಮಾಡಿ, ಅಥವಾ ಯಾವುದೇ ಪ್ರಾಜೆಕ್ಟ್ ನಿಮಗೆ ಸಿಗಬಹುದು, ಅದನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿ ಉತ್ತಮ ಹೆಸರು ಹಣವನ್ನು ಗಳಿಸ್ತಕ್ಕಂತಹ ಯೋಗವು ಕೂಡ ಈ ತಿಂಗಳಲ್ಲಿ ಇದೆ. ಆದ್ದರಿಂದ ಆ ದಿಸೆಯಲ್ಲಿ ನೀವು ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ತುಂಬ ಪ್ರಮುಖವಾಗುತ್ತೆ. ಇನ್ನು ಸರಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡೆತಡೆಗಳು ಬಂದರೂ ಕೂಡ ತಿಂಗಳ ಕೊನೆಗೆ ಸರಕಾರಿ ಕೆಲಸ ಏನಿದೆ ಅದನ್ನು ಪೂರ್ಣಗೊಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ನಿಮಗೆ ಇಲ್ಲಿ ಇರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಭೂಮಿಗೆ ವಿವಾಹ ಆಗದೇ ಇರ್ತವೆ. ಎಷ್ಟೋ ಕುಟುಂಬದಲ್ಲಿ ಮದುವೆ ಆಗದೇ ಇರತಕ್ಕಂಥವ್ರು, ಮದುವೆಗೆ ಸಂಬಂಧಗಳು ಸೆಟ್ ಆಗದೇ ಇರತಕ್ಕಂಥವ್ರು ಎಲ್ಲ ಕೊನೆಯ ಹಂತಕ್ಕೆ ಬಂದು ಆ ಮೂಲಕ ಮದುವೆ ಮುರಿದು ಬೀಳತಕ್ಕಂಥ ಒಂದು ಸಮಸ್ಯೆ ಎಷ್ಟೋ ಕುಟುಂಬಕ್ಕೆ ಇದೆ, ವಿವಾಹದ ಸಮಸ್ಯೆ ಇರತಕ್ಕಂಥದ್ದು. ಇದೆಲ್ಲ ಯಾಕೆ ಈ ಕಾಲದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ, ಒಂದು ಈ ಗೋಚಾರದಲ್ಲಿ ಗ್ರಹಗಳ ಒಂದು ಗತಿಗೆ ಅನುಸಾರವಾಗಿ, ಜೊತೆಯಲ್ಲಿ ಮೂಲ ಜಾತಕದಲ್ಲಿಯೂ ಕೂಡ ವಿವಾಹ ಸಂಬಂಧಿತವಾದಂತಹ ಪ್ರತಿಬಂಧಕ ದೋಷಗಳಿರುತ್ತೆ. ಅದನ್ನು ಸರಿಯಾಗಿ ರೀತಿಯಲ್ಲಿ ಗುರುತಿಸದೇ ಇರುವುದರಿಂದ ನಿರ್ದಿಷ್ಟವಾದಂತಹ ರಾಶಿಯವರಿಗೆ, ನಕ್ಷತ್ರದವರಿಗೆ, ಜಾತಕದವರಿಗೆ ವಿವಾಹ ಸಂಬಂಧಿತವಾದಂತಹ ಸಮಸ್ಯೆಗಳು ವಿವಾಹದ ಮೊದಲು ವಿವಾಹದ ನಂತರದಲ್ಲಿಯೂ ಕೂಡ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಹಬ್ಬುತ್ತಾ ಇದೆ. ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಸಿಂಹರಾಶಿಯವರಿಗೆ ನಾವು ಪ್ರಮುಖವಾಗಿ ತೆಗೆದುಕೊಂಡಾಗ ವಿವಾಹ ಸಂಬಂಧಿತವಾದಂತಹ ಎಲ್ಲ ಕೆಲಸ ಕಾರ್ಯಗಳು ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಗತಕ್ಕಂತಹದ್ದು ಈ ತಿಂಗಳಲ್ಲಿ. ಈ ವಿವಾಹದ ಪ್ರಯತ್ನ ಯಾವುದೂ ಕೂಡ ಸಫಲ ಆಗುವುದಿಲ್ಲ. ಒಳ್ಳೆಯ ಸಮಯವನ್ನೇ ಮುಂದಿನ ತಿಂಗಳಲ್ಲಿ, ಈ ತಿಂಗಳಲ್ಲಿ ನೀವು ಪ್ರಯತ್ನ ಫಲ ಕೊಡದೇ ಇದ್ದರೂ ನಿರಾಶರಾಗಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ನಂತರದಲ್ಲಿ ನಿಮಗೆ ನಿಮ್ಮ ಮಗನಿಗೆ ಮದುವೆ ಆಗಿಯೇ ಆಗುತ್ತೆ, ಅಥವಾ ನೀವೇ ಇರ್ಬೋದು ಆ ರಾಶಿಯವರು, ಮದುವೆ ಆಗಲಿಲ್ಲ, ಸೆಟ್ ಆಗಲಿಲ್ಲ ಅಂತ ನಿರಾಶರಾಗಬೇಡಿ. ಮುಂದಿನ ಒಳ್ಳೆಯ ದಿನಗಳು ಬಂದಾಗ ಮದುವೆ ಆಗಿಯೇ ಆಗುತ್ತೆ. ಪ್ರೀತಿ, ಪ್ರೇಮ ಇಂತಹ ಕೆಲವೊಂದು ವಿಷಯಗಳಲ್ಲಿ ಯಾರು ಬಿದ್ದಿರ್ತಾರೋ ಅವರಿಗೆ ಪ್ರೀತಿಯ ಒಂದು ವೈಫಲ್ಯತೆ ಅನ್ನತಕ್ಕಂಥದ್ದು ಈ ತಿಂಗಳು ಕಾಡತಕ್ಕಂಥದ್ದು. ನೀವು ನಂಬಿರತಕ್ಕಂಥವ್ರು, ನೀವು ಪ್ರೀತಿಸಿರತಕ್ಕಂಥವ್ರು ನಿಮ್ಮಿಂದ ದೂರ ಆಗತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದರಿಂದ ಇದೆಲ್ಲ ವೈವಾಹಿಕ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚು ಕಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಮದುವೆಯಾಗಿ ಎಷ್ಟೋ ವರ್ಷ ಆಗಿದ್ದರೂ ದಾಂಪತ್ಯಗಳ ಜೀವನದಲ್ಲಿ ಪರಸ್ಪರ ಮನಸ್ತಾಪ ಜಾಸ್ತಿ ಆಗ್ಬೋದು. ತಾಳ್ಮೆಯಿಂದ ಇರತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗಿರತಕ್ಕಂತಹ ಒಂದು ಅಂಶ. ಇದೆಲ್ಲ ಪ್ರಮುಖವಾಗಿ ಯಾವುದೇ ಚೆನ್ನಾಗಿರಬೇಕಾದರೂ ಕೂಡ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನ, ನಮ್ಮ ಎಲ್ಲ ಸಾಹಸ, ನಮ್ಮ ಕಾರ್ಯಪ್ರವರ್ತನೆ, ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿಶಕ್ತಿ, ಪರಾಕ್ರಮ ಇವೆಲ್ಲವೂ ಇದ್ದಾಗ ನಾವು ಅದೃಷ್ಟ ಅನ್ನತಕ್ಕಂಥದ್ದು ಇಲ್ಲದೇ ಇದ್ದರೆ ಪ್ರಯೋಜನ ಆಗುವುದಿಲ್ಲ, ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ. ಅಂಥದ್ದು ಎಷ್ಟೋ ಜನರಿಗೆ ಅನುಭವ ವೇದ್ಯವಾದಂಥ ವಿಷಯ. ಈ ಸಿಂಹರಾಶಿಯವರಿಗೂ ಕೂಡ ಅದೇ ರೀತಿ ಭಾಗ್ಯದಲ್ಲಿ ಇರತಕ್ಕಂತಹ ಬುಧಾದಿತ್ಯನ ಒಂದು ಯೋಗ ಇದೆ. ಒಂದಷ್ಟು ಸಮಯ ತಿಂಗಳ ಒಂದು ಆ ಮೇಷ ಮಾಸ ಮುಗಿಯುವವರೆಗೆ ಒಳ್ಳೆಯ ದಿವಸಗಳು ಅಂತೇಳಿ ನಾವು ಹೇಳ್ಬೋದು. ನಂತರದಲ್ಲಿ ಸಮಸ್ಯೆಗಳು ಬರುತ್ತೆ. ಜೊತೆಯಲ್ಲಿ ಅಷ್ಟಮದ ಶನಿ ನಡೀತಾ ಇರುವುದರಿಂದ ಅಷ್ಟಮ ಶನಿ ಅನ್ನತಕ್ಕಂಥದ್ದು ಕಷ್ಟಕ್ಕೆ ಕಾರಣ ಆಗುತ್ತೆ.
ಆದ್ದರಿಂದ ಅದರಲ್ಲೂ ಕೂಡ ಕೆಲವೊಂದು ಅನಾರೋಗ್ಯ ಸಮಸ್ಯೆ ಕಾಡುವುದರಿಂದ ನೀವು ಅವಕಾಶ ವಂಚಿತರಾಗ್ತೀರಿ ಅಂತ ಆಗಲೇ ನಾನು ಹೇಳಿದೆ. ಕೆಲವೊಂದು ಉತ್ತಮವಾದಂತಹ ಅವಕಾಶಗಳು ಸಿಕ್ಕಿದರೂ ಕೂಡ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಆಗದೇ ಇರತಕ್ಕಂತಹದ್ದು ನಿರಾಶೆ ನಿಮ್ಮನ್ನು ಕಾಡಬಹುದು. ಇಂತಹದ್ದೆಲ್ಲ ಆಗಾಗ ಈ ತಿಂಗಳಲ್ಲಿ ನಿಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಜೊತೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಇಟ್ಟುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ, ಯಾವುದೇ ಒಂದು ಕೃಷಿ ಕಾರ್ಯಗಳಿರ್ಬೋದು, ಯಂತ್ರೋಪಕರಣಗಳ ಕೆಲಸವನ್ನು ಮಾಡತಕ್ಕಂಥದ್ದಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಯಂತ್ರಗಳಿಂದ ತೊಂದರೆ ಆಗತಕ್ಕಂತಹ ಲಕ್ಷಣಗಳು ಇರುವುದರಿಂದ, ಅಂತಹ ಸೂಚನೆಗಳು ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ನಿರ್ವಹಣೆಯನ್ನು ಮಾಡಿ. ಅನಾವಶ್ಯಕವಾಗಿ ಪೆಟ್ಟು ಗಾಯವನ್ನು ಮಾಡಿಕೊಳ್ಳತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ವಿಶೇಷವಾಗಿ ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾಡ್ತಾ ಇದೆ. ಅಷ್ಟಮ ಶನಿಯ ಜೊತೆಯಲ್ಲಿ ಅಧಿಶತ್ರುವಾದಂತಹ ಕುಜನೂ ಕೂಡ ಇರುವುದರಿಂದ ಶತ್ರುಗಳಿಂದ ತೊಂದರೆ ಆಗಬಹುದು. ಆದರೆ ಅದೆಲ್ಲವನ್ನು ನೀವು ವಿಶೇಷವಾಗಿ ಬುಧಾದಿತ್ಯ ಯೋಗದ ಒಂದು ಕಾರಣದಿಂದಾಗಿ ಸಮರ್ಥವಾಗಿ ಎದುರಿಸಿ ಆ ಮೂಲಕ ಜೀವನದಲ್ಲಿ ನೀವು ಏನು ಸಾಧನೆಯನ್ನು ಮಾಡಬಹುದೋ ಅಂತಹ ಸಾಧನೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಾ. ಅಥವಾ ಆ ಸಾಧನೆಯ ಹಾದಿಯಲ್ಲಿ ಈ ತಿಂಗಳಲ್ಲೂ ಹೋಗತಕ್ಕಂಥದ್ದು, ಅಥವಾ ಆ ಸಾಧನೆಗೆ ನೀವು ಯಾವುದನ್ನು ಪ್ರಮುಖವಾಗಿ ಪ್ರಾರಂಭ ಮಾಡಬೇಕು ಅಂದುಕೊಂಡಿರ್ತೀರ ಅದನ್ನು ಈ ತಿಂಗಳಲ್ಲಿ ನಿಮ್ಮ ಸಾಧನೆಯ ಒಂದು ಮೊದಲ ಮೆಟ್ಟಿಲನ್ನು ಏರತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ನಿಮಗೆ ಇದೆ. ನಂತರದಲ್ಲಿ ಶುಕ್ರ ಸ್ವಸ್ಥಾನಕ್ಕೆ ಬರುವುದರಿಂದ ಈ ಉದ್ಯೋಗದಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಈ ಕಲಾವಿದರು, ನಾಟ್ಯ ಕಲಾವಿದರಿರ್ಬೋದು, ಸಂಗೀತ ಕಲಾವಿದರಿರ್ಬೋದು, ನಟನೆಯನ್ನು ಮಾಡತಕ್ಕಂತಹ ನಟರಿರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಇರ್ಬೋದು, ಇಂಥವರಿಗೆಲ್ಲವೂ ಕೂಡ ಒಂದು ವಿಶೇಷವಾದಂತಹ ಯೋಗ ಒದಗಿ ಬಂದು ಆ ಮೂಲಕ ಉತ್ತಮವಾದಂತಹ ವೇದಿಕೆ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ. ಅಂದರೆ ನಿಮ್ಮ ಕಲೆಗೆ, ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆ ವಿಶೇಷವಾದಂತಹ ಪುರಸ್ಕಾರ, ಮಾನ್ಯತೆ ಅನ್ನತಕ್ಕಂಥದ್ದು ಸಿಗುತ್ತೆ. ಇನ್ನು ಸಿಂಹರಾಶಿಯವರು ಏನನ್ನು ಮಾಡಬೇಕು? ಕೇತು ರಾಶಿಯಲ್ಲೇ ಇರುವುದರಿಂದ ಗಣಪತಿಯನ್ನು ವಿಶೇಷವಾಗಿ ಆರಾಧಿಸಿ, ಗಣೇಶನ ದೇವಾಲಯದಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡತಕ್ಕಂಥದ್ದು, ಗಣಪತಿ ಮಂತ್ರವನ್ನು ಹೇಳತಕ್ಕಂಥದ್ದು, ಇವುಗಳನ್ನು ಅನುಸರಿಸಿಕೊಂಡು ಬರುವುದರಿಂದ ಸಿಂಹರಾಶಿಯವರು ಇನ್ನೂ ನಿರೀಕ್ಷಿತವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.